ಎಲ್ಲರಿಗೆ 80ನೇ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ. ಬಿ ಆರ್ ಅಂಬೇಡ್ಕರ್ ಹೇಳ್ತಾ ಇದ್ದಾರೆ. ಅದೇ ಥರ ಟುಡೇ ವಿ ಹಾನರ್ ದ ಸ್ಯಾಕ್ರಿಫೈಸಸ್ ಆಫ್ ಅವರ್ brave freedom fighters and celebrate the freedom, unity and diversity that binds us together. Let us work together for the India that is the peaceful, prosperous, united and inclusive, where every citizen lives in dignity and freedom and hope. May our beloved India always flourish in peace, harmony and brotherhood. ಇವತ್ತಿನ ಥೀಮ್ ಆಫ್ ಇಂಡಿಪೆಂಡೆನ್ಸ್ ಡೇ, ಎಲ್ಲ ಇಂಡಿಪೆಂಡೆನ್ಸ್ ಡೇಗೆ ರೆಡ್ ಫೋರ್ಟಲ್ಲಿ ಇದು ಮಾಡುವಾಗ ಒಂದು ಥೀಮ್ ಹೇಳ್ತೇವೆ. ಇವತ್ತಿನ ಥೀಮ್ ಅಂತ ಹೇಳಿದರೆ ದಿ ಥೀಮ್ ಆಫ್ ಇಂಡಿಪೆಂಡೆನ್ಸ್ ಡೇ 2026 ಬೇಸ್ಡ್ ಆನ್ 2 ಮೇಜರ್ ಆಸ್ಪೆಕ್ಟ್ಸ್ include 150th year of Vande Mataram and Yuva Shakti for Vikasit Bharat 2047. This theme may pay tribute to the national song and highlight the role of Indian youth and science, innovation and entrepreneurship that would contribute to the developed India in 2047. 2047 3 ವರ್ಷ ಆಗುವಾಗ ನಮ್ಮ ದೇಶ ವಿಕಸಿತ ಆಗಬೇಕಂತೇಳಿ ಒಂದು ಥೀಮ್ ಇವಾಗಲೇ ಮಾಡ್ತಾ ಇದ್ದಾರೆ. ದೆನ್ ಇಂಡಿಯಾ ವಿಲ್ ಸೆಲೆಬ್ರೇಟ್ 80th ಇಂಡಿಪೆಂಡೆನ್ಸ್ ಡೇ ಆನ್ August 15, 2026. ಇವತ್ತು ದ year's theme revolves around the developed India, focusing on indigenous technologies. ಇವತ್ತು ನಾವು 5G ಯೂಸ್ ಮಾಡ್ತಾ ಇದ್ದೀರಿ. ಇವತ್ತು ನಾವು ಟೆಸ್ಟ್ ಮಾಡ್ತಾ ಇದ್ದರು 6G ಟ್ರಯಲ್ಸ್, ಸೆಮಿ ಕಂಡಕ್ಟರ್ಸ್, ಮಿಷನ್ ಆ್ಯಂಡ್ AI. ಇದು ಇವತ್ತಿನ ಒಂದು ಗುರಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಗ್ರೀನ್ ಟ್ರಾನ್ಸಿಷನ್, ಮಿಷನ್ ಲಿಫ್ಟ್ ಲೈಫ್ ಆ್ಯಂಡ್ ಸೋಲಾರ್ ಪವರ್ಡ್ ವಿಲೇಜಸ್, ಗ್ರೀನ್ ಹೈಡ್ರೋಜನ್ ಮಿಷನ್, ಆತ್ಮನಿರ್ಭರ್ ಡಿಫೆನ್ಸ್. ನಮ್ಮ ಡಿಫೆನ್ಸಲ್ಲಿ ಇವತ್ತಿಂದ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಡ್ ಡಿಫೆನ್ಸ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ಆಲ್ ದ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ದ ರೆಡ್ ಫೋರ್ಟ್ ಶಾಲ್ ಬಿ ಇಂಡಿಜಿನಿಯಸ್ ಬಿಲ್ಟ್ ಇನ್ ಇಂಡಿಯಾ. And 80th Independence Day also conclude that the festival of Navroz, Parsi New Year, an unprecedented culture festival can be witnessed, especially in Maharashtra and Gujarat. Digital India ಭಾಷಣಿ AI ಬೇಸ್ಡ್. ಅಂದರೆ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ರೆಡ್ ಫೋರ್ಟಲ್ಲಿ ಮಾತಾಡುವಾಗ ಎಲ್ಲ ನಮ್ಮ ಅವರ ಸ್ಪೀಚ್ 22 ಭಾಷೆಗಳಲ್ಲಿ, ಲೋಕಲ್ ಭಾಷೆಗಳಲ್ಲಿ ಕನ್ವರ್ಟ್ ಆಗಿ ಇವತ್ತೇ ಎಲ್ಲರಿಗೆ ನಿಮಗೆ ಸಿಗ್ತದೆ. ಎಲ್ಲಾದರೆ ಹಿಂದಿಯಲ್ಲಿ ಮಾತಾಡಿದ್ರೆ ಹಿಂದಿಯಲ್ಲಿ ಮಾತ್ರ. ಇವತ್ತಿಂದ ಈ ಇಂಡಿಪೆಂಡೆನ್ಸ್ ಡೇಯಿಂದ 22 ಭಾಷೆಗಳಲ್ಲಿ ಕನ್ವರ್ಟ್ ಆಗಿ ಎಲ್ಲರಿಗೆ ನಿಮಗೆ ನಿಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆಯಲ್ಲಿ ಅವರ ಭಾಷಣ ಕೇಳ್ಬೋದು ಅಂತೇಳಿ ಇವತ್ತಿಂದ ಸ್ಟಾರ್ಟ್ ಆಗ್ತದೆ. ನಾನು ಒಂದು ಕಥೆ ಹೇಳ್ತಾ, ನಾನು ಒಂದು ಕಥೆ ಎಲ್ಲ ರಿಯಲ್ ಸ್ಟೋರಿ ಹೇಳ್ತಾ ನಾನು ಯಾಕೆ ಈ ಸಂಭ್ರಮಗಳೆಲ್ಲ ಮಾಡ್ತಾ ಇದೆ ಅಂತ ಹೇಳಿದರೆ, ದಿಂಡಿಗಲ್ ಅಂತೇಳಿ ಒಂದು ಜಾಗ ಇತ್ತು. ದಿಂಡಿಗಲಲ್ಲಿ ಒಂದು ಇದೇ ಥರ ಒಂದು ಪೊಲೀಸ್ ಆಫೀಸರ್ ಬರುವಾಗ ಅವರ ಹೆಂಡತಿಯನ್ನು ಇದೇ ಥರ ಇಂಡಿಪೆಂಡೆನ್ಸ್ ಡೇಗೆ ಕರ್ಕೊಂಡು ಬಂದು, ಇಂಡಿಪೆಂಡೆನ್ಸ್ ಡೇ ಕರ್ಕೊಂಡು ಬರುವಾಗ ಈ ಅಮ್ಮನನ್ನು ಕರ್ಕೊಂಡು ಬರುವಾಗ ಅವರ ಮದುವೆ ಆದದ್ದು 14 ಪ್ರಾಯ ಆಗುವಾಗ, ಅರ್ಲಿಯರ್ ಬಾಲ ವಿವಾಹ. ಅದರಲ್ಲಿ 2 ಮಕ್ಕಳು ಹುಟ್ಟಿದ್ದಾರೆ. ಇವರು ಬರುವಾಗ 18 ವರ್ಷ ಪ್ರಾಯ. ಈ ಪೊಲೀಸ್ ಆಫೀಸರ್ ಬರುವಾಗ ಈಗ ಸಲ್ಯೂಟ್ ಹಿಡ್ಕೊಂಡು ಬಂದೆ. ಇಲ್ಲಿ ಬರುವಾಗ ಅವರಿಗೆ ಅರ್ಥ ಆಗಲಿಲ್ಲ. ಆತ 6th ಸ್ಟ್ಯಾಂಡರ್ಡ್ ಪಾಸ್ ಓನ್ಲಿ, ಅದರ ನಂತರ ಕಲೀಲಿಕ್ಕೆ ಆಗಲಿಲ್ಲ. ಅದರ ನಂತರ 2 ಮಕ್ಕಳು ಹುಟ್ಟಿದ್ರು. ಅವರು ಇಲ್ಲಿ ಬಂದು ನೋಡುವಾಗ ತನ್ನ ಗಂಡಸ ಈ ಯಜಮಾನರನ್ನು, ಕಟ್ಟಿಗೆ ಮೇಲೆ ನಿಂತಂದ ಯಜಮಾನರನ್ನು ಸಲ್ಯೂಟ್ ಹೊಡಿತಾ ಇದೆ. ಯಾಕೆ ಅಂತೇಳಿ ಇವರಿಗೆ ಜಿಜ್ಞಾಸ ಬಂತು. ಅವರು ಕೇಳಿದರು, ಯಾಕೆ ನೀವು ಅವರನ್ನು ಮಾತ್ರ ಇದು ಸಲ್ಯೂಟ್ ಹೊಡಿತಾ ಇದ್ದರೆ ಅವರು ಎಂಥ ವಿಶೇಷ ಅಂತೇಳಿ ಕೇಳುವಾಗ ಆತ ಹೇಳೋದು, ಇದು ನಮ್ಮ ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ SP ಅಂತ ಹೇಳ್ತಾರೆ. ಆದಂತರ ಎಂತ ಅಂತ ಕೇಳೋದು. ಅದಂದರೆ ಅವರು ಸೂಪರಿಂಟ್ ಆಫ್ ಪೊಲೀಸ್, ಅವರು UPSC ಟೆಸ್ಟ್ ಎಲ್ಲ ಪಾಸ್ ಆಗಿದ್ದಾರೆ. ಆದ ಕಾರಣ ಅವರು ಅದಕ್ಕೆ ನಾವು ಸಲ್ಯೂಟ್ ಹೊಡಿತಾ ಇದ್ದಾರೆ. ಆದರೆ ನನಗೆ ಆಗ್ಬೋದಾ ಅಂತೇಳಿ ಆ ಅಮ್ಮನ ಮನಸ್ಸಲ್ಲಿ ಬಂತು. ನನಗೆ ಸಹ ಅದೇ ಸ್ಥಾನಮಾನ ಗೌರವದಲ್ಲಿ ಬರಬೇಕಾದ್ರೆ ಏನು ಮಾಡಬೇಕಂತೇಳಿ, ಏನಿಲ್ಲ UPSC ಟೆಸ್ಟ್ ಪಾಸ್ ಆದರೆ ಸಾಕು ಅಂತೇಳಿ
UPS ಟೆಸ್ಟ್ ಪಾಸ್ ಆಗಬೇಕಾದ್ರೆ ಎಂತ ಅಂತೇಳಿ, ನೀವು ಎಲ್ಲರಿ ನೀವು 6ನೇ ಕ್ಲಾಸ್ ಪಾಸ್ ಆಗಲಿಲ್ಲ, ನೀವು ಹೇಗೆ UPS ಪಾಸ್ ಮಾಡೋದು? 6ನೇ ಕ್ಲಾಸ್ ಪಾಸ್ ಆದವರು UPS ಹೇಗೆ ಬರೀರಿ ಅಂತ ಹೇಳುವಾಗ ಅವರ ಮನಸ್ಸಲ್ಲಿ ಒಂದು ಜೋಶ್ ಬಂತು. ಮಕ್ಕಳೆಲ್ಲ ಸ್ವಲ್ಪ ದೊಡ್ಡದಾಗಿದ್ದರು. ಅವರು ಆವಾಗ ಅಂಬಿಕಾ ಅಂತ ಹೆಸರು, ಇದು ರಿಯಲ್ ಸ್ಟೋರಿ. ಅಂಬಿಕಾ ಅವರು ಆ ದಿನದಿಂದ SLC ಮನೆಯಲ್ಲಿ ಕೂತ್ಕೊಂಡು SLC ಪಾಸಾದರು. SLC ಪಾಸಾದ ನಂತರ PUC ಪಾಸಾದರು. ಅದರ ನಂತರ ಡಿಗ್ರಿ ಪಾಸಾದರು. ಸೀದಾ ಚೆನ್ನೈಗೆ, ಈಗ ಮೊದಲಿನ ಮದ್ರಾಸಲ್ಲಿ. ಈ ಅಂಬಿಕಾ ಒಂದು ಸರ್ತಿ UPSC ಬರೆದ್ರು, ಫೇಲ್. ಸೆಕೆಂಡ್ ಸರ್ತಿ ಬರೆದ್ರು, ಫೇಲ್. ಥರ್ಡ್ ಸರ್ತಿ ಬರೆದ್ರು, ಫೇಲ್. 4ನೇ ಸರ್ತಿ ಬರೆಯುವಾಗ ಗಂಡ ಹೇಳಿದರು, ನಿಲ್ಲಿಸಿ, ಬನ್ನಿ ಮಕ್ಕಳನ್ನು ನೋಡಿ, ಮಕ್ಕಳನ್ನು ಸಾಕೋದು ಕಷ್ಟ, ಅದು ಬಿಟ್ಟು ಬನ್ನಿ ಅಂತೇಳಿ, ಒಂದೇ ಒಂದು ಚಾನ್ಸ್ ಕೊಡಿ ಅಂತೇಳಿ. ಬಿಡ್ತೀರಾ ನಂಬ್ತೀರಾ ಅಂತ ಗೊತ್ತಿಲ್ಲ. 4ನೇ ಸರ್ತಿ ಇವರು ಪಾಸಾದರು. ಆ್ಯಂಡ್ ಶಿ ಈಸ್ ದ ಮುಂಬೈಯಲ್ಲಿ SP ಆಗಿ ಪೋಸ್ಟಿಂಗ್ ಆದ ಅಂಬಿಕಾ. ಸಾಧನೆ ಮಾಡಿದರೆ ನಾವು ಏನು ಬೇಕಾದರೆ ಆಗ್ಬೋದು ಅಂತೇಳಿ ಒಂದು ಶುದ್ಧ ದೃಷ್ಟಿ. ಈ ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ನಾವು ಇಲ್ಲಿ ಬರುವಾಗ ಎಲ್ಲರಿಗೆ ಒಂದು ಪ್ರಚೋದನೆ. ನಮ್ಮಂಥ ಏಜೆಂಟ್ಸ್ ಫ್ರೆಂಡ್ಸಿಗೆ ನಾನು ಹೇಳೋದು ಇಷ್ಟೇ, ನೀವು ಎಷ್ಟೋ ಸಾಧನೆ ಮಾಡಿ ಫೇಲಿಯರ್ ಆಗ್ಬೋದು. 1, 2, 3, 4 ಜಯ ಸುನಿಶ್ಚಿತ. ಆದ ಕಾರಣ ನೀವು ಇವತ್ತೊಂದು ಪ್ರತಿಜ್ಞೆ ತಗೊಳ್ಳಿ. ಇದು